ತಾಲೂಕಿನ ಬಾವೂರು ಗ್ರಾಮದ ಎಲ್ಲಾ ಧರ್ಮದ ಜನರ ಸಂಕಷ್ಟ ಏನೆಂದ್ರೆ ಯಾರಾದ್ರೂ ಮರಣ ಹೊಂದಿದ್ರೆ ಶವ ಸಂಸ್ಕಾರ ಮಾಡ್ಲಿಕ್ಕೆ ಹೋಗಲು ಮತ್ತು ಹಳ್ಳ ಅಡ್ಡ ಇರುವುದರಿಂದ ನೀರಿನಲ್ಲಿ ಹೋಗಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇದೆ. ಈ ಸಮಸ್ಯೆ ಬಗ್ಗೆ ನಮ್ಮ ವರದಿಗಾರರ ಜೊತೆ ಅಲ್ಲಿನ ಜನರು ಮಾತನಾಡಿದ್ದಾರೆ. ಅಲ್ಲಿನ ಸಮಸ್ಯೆ ಏನು ಅಂತ ಹೇಳಿದ್ದಾರೆ, ನೀವೇ ನೋಡಿ. ಜಿಲ್ಲಾ ಆಡಳಿತ ಹಾಗೂ ತಾಲೂಕು ಆಡಳಿತ ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಬೇಕೆಂದು ಗ್ರಾಮಸ್ಥರು ಶ್ರೀಮಾನ್ಯ ಶಾಸಕರಾದ ಸಿ.ಎಸ್. ನಾಡಗೌಡ ಅಪ್ಪಾಜಿ ಅವರು ನಮ್ಮ ಊರಿಗೆ ಸೊಗಲಿ ಅಳಕದ ಸೇತುವೆ ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದ್ದರು. ಸಮಾಜ ಅಕ್ಕಪಕ್ಕದಲ್ಲಿ ಇದ್ದಾವೆ. ಹಾಗಾಗಿ ಹಳ್ಳ ಬಂತು ಅಂತಂದರೆ ಜನರಿಗೆ ಹೋಗೋದಕ್ಕೆ ತುಂಬ ತೊಂದರೆ ಆಗುತ್ತೆ. ಜನರಲ್ಲಿ ಮುಟ್ಟೋದು ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಜಿಲ್ಲಾ ಆಡಳಿತದಲ್ಲಾಗಲಿ ಅಥವಾ ತಾಲೂಕು ಆಡಳಿತದಲ್ಲಾಗಲಿ ಇಲ್ಲಿ ಒಂದು ಊರಿಂದ ಈ ಮಧ್ಯೆ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿಕೊಟ್ರೆ ನಮ್ಗೆ ತುಂಬ ಸಂತ ಆಗುತ್ತೆ. ಹಾಗಾಗಿ ಸಿ.ಎಸ್. ನಾಡಗೌಡ ತುಂಬ ಇನ್ನಿತಪೂರ್ವವಾಗಿ ಕೇಳ್ಕೊತಾ ಇದ್ದೀವಿ. ಆದಷ್ಟು ಬೇಗ ನಮ್ಮ ಗ್ರಾಮದ ಜನರು, ಬಾವೂರು ಗ್ರಾಮದ ಜನರು ತುಂಬ ತೊಂದರೆಯಲ್ಲಿ ಆಗ್ತಾರೆ ಮಳೆ ಬಂತು ಅಂದರೆ. ಹಾಗೆ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ, ಪ್ರತಿ ಊರಿನ ಹಿರಿಯರ ಪರವಾಗಿ ಇಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿದ್ರೆ ತಮ್ಮಲ್ಲಿ ಕೈಗಡೆ ಆಗಿ ಕೇಳ್ಕೊತಾರೆ. ಈ ಸಂದರ್ಭದಲ್ಲಿ ಶಿವಕುಮಾರ್ ಅರಬಿ, ಇಸ್ಮಾಯಿಲ್ ಪಟೇಲ್ ಬಿರಾದರ್, ಕಾಶಿಂ ಕಾರಾಗಾರ ಇನ್ನೂ ಹಲವರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ಖಲಾಲ್, RG32 ನ್ಯೂಸ್, ತಾಳಿಕೋಟೆ.